ಮುಖ್ಯವಾಗಿ ಇದಕ್ಕೆ ಒಂದು ನಿಗದಿತ ಸಮಯ ತಿಳಿಸಿ ಹೋರಾಟ ಯಾರ ವಿರುದ್ಧವೂ ಅಲ್ಲ, ನಿರುದ್ಯೋಗದ ವಿರುದ್ಧ ನಮ್ಮ ಹೋರಾಟ ಹುದ್ದೆಗಳಿಗಾಗಿ ಅಲ್ಲ, ಯುವಕರ ಭವಿಷ್ಯಕ್ಕಾಗಿ. ಎಲ್ರಿಗೂ ನಮಸ್ಕಾರ. ನಾನು ಪ್ರಮೋದೇಶ್ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ. ನಿಮಗೆಲ್ಲ ಬಹುಶಃ ತಿಳಿದಿರೋ ಹಾಗೆಯೇ ಚುನಾವಣಾ ಸಮಯದಲ್ಲಿ ಉದ್ಯೋಗದ ಬಗ್ಗೆ ಮಾತನಾಡುವುದು ಹೊಸದೇನಲ್ಲ. ಪ್ರತಿಯೊಂದು ಚುನಾವಣೆಯಲ್ಲೂ ಯುವಕರಿಗೆ ಭರವಸೆಗಳು ಸಿಗುತ್ತವೆ. ಆದರೆ ಆ ಭರವಸೆಗಳು ನಿಜವಾಗಿಯೂ ಉದ್ಯೋಗವಾಗಿ ಬದಲಾಗುತ್ತಿವೆಯೇ ಎಂಬುದು ಮುಖ್ಯ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಉದ್ಯೋಗದ ಬಗ್ಗೆ ಮಾತನಾಡಿತು. ಅಧಿಕಾರಿಗೆ ಬಂದ ನಂತರ 1 ಲಕ್ಷ ಉದ್ಯೋಗಗಳನ್ನು ಭರ್ತಿ ಮಾಡುವ ಮಾತುಗಳನ್ನು ಸಹ ಕೇಳಿ ಬಂದಿತ್ತು. ಆದರೆ ಇಂದಿಗೂ ಲಕ್ಷಾಂತರ ನಿರುದ್ಯೋಗಿ ಯುವಕರ ಉದ್ಯೋಗಕ್ಕಾಗಿ ಕಾಯುತ್ತಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕಾಗಿಯೇ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ. ಯಾವ ರೀತಿ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡೋದ್ರ ಮುಖಾಂತರ ಸರ್ಕಾರಕ್ಕೆ ತಲುಪಿಸೋ ರೀತಿಯಲ್ಲಿ ಅದರಲ್ಲೂ ಒಂದಷ್ಟು ನೇಮಕಾತಿ ಕ್ಯಾಲೆಂಡರ್ಗಳನ್ನು ಬಿಡುಗಡೆಗೊಳಿಸುವಂತೆ ಮತ್ತು ಇನ್ನೂ ಅನೇಕ ಒತ್ತಾಯಗಳನ್ನು ಇಟ್ಕೊಂಡು ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ಅದರ ಜೊತೆಗೆ 1 ಲಕ್ಷ ಸಹಿ ಸಂಗ್ರಹ ಅಭಿಯಾನವನ್ನು ನಿರುದ್ಯೋಗಿ ಯುವಕರ ಧ್ವನಿಯಾಗಿ ಸರ್ಕಾರದ ಗಮನಕ್ಕೂ ಸಹ ನಾವು ತಂದವು. ಇಂತಹ ಸಂದರ್ಭದಲ್ಲಿ ಅದೇ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಮಾನ್ಯ DK ಶಿವಕುಮಾರ್ ಅವರು ಈಗಷ್ಟೇ ನೂತನ ಮುಖ್ಯಮಂತ್ರಿಯಾಗಿ ಒಂದು ಸ್ಥಾನಕ್ಕೆ ಅಲಂಕರಿಸಿದ್ರು. ಇಂಥ ವೇಳೆ ನಿನ್ನೆ ಅಷ್ಟೇ ಮಾನ್ಯ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ, 52,000 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಹೇಳಿದ್ದಾರೆ. ಇದನ್ನು ಕೇಳಿ ನನಗಂತೂ ಸಂತೋಷ ಆಯಿತು. ಆದರೆ ನಾನು ಈ ಸಂದರ್ಭದಲ್ಲಿ ನೂತನ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಈಗ ಯುವಕರು ಘೋಷಣೆ ಕೇಳಿ ಖುಷಿ ಪಡುವಂತಹ ಹಂತ ಈಗಾಗಲೇ ದಾಟಿದ್ದಾರೆ. ಅವರು ಕೇಳುತ್ತಿರೋದು ಒಂದೇ ಪ್ರಶ್ನೆ: ನೇಮಕಾತಿಯ ಪ್ರಕ್ರಿಯೆ ಯಾವಾಗ ಶುರುವಾಗುತ್ತೆ, ನೇಮಕಾತಿಯ ಕ್ಯಾಲೆಂಡರ್ ಯಾವಾಗ ಬರುತ್ತೆ, ಅಧಿಸೂಚನೆ ಯಾವಾಗ, ಉದ್ಯೋಗ ಯಾವಾಗ? ಇಂತಹ ಪ್ರಶ್ನೆಗಳು ಅವರ ಮನಸ್ಸಲ್ಲಿ ಗೊಂದಲವಾಗಿಯೇ ಮತ್ತು ಪ್ರಶ್ನಾರ್ಥಕವಾಗಿಯೇ ಉಳಿದುಕೊಂಡಿದ್ದಾವೆ. ಯಾಕಂದರೆ ರಾಜ್ಯದಲ್ಲಿ ಇನ್ನೂ ಸುಮಾರು 2.80 ಲಕ್ಷ ಹುದ್ದೆಗಳು ಖಾಲಿ ಇವೆ. ಆದ್ದರಿಂದ ನಾವು ಕೇಳ್ತಿರೋದು ಸರಳವಾದ ಬೇಡಿಕೆಯಾಗಿದೆ. 52,000 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತಕ್ಷಣವೇ ಆರಂಭಿಸಿ ನೇಮಕಾತಿ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿ ಇಲಾಖಾವಾರು ಹುದ್ದೆಗಳ ಮಾಹಿತಿ ನೀಡಿ ಮತ್ತು ಮುಖ್ಯವಾಗಿ ಇದಕ್ಕೆ ಒಂದು ನಿಗದಿತ ಸಮಯ ತಿಳಿಸಿ. ಯಾಕಂದರೆ ಯುವಕರಿಗೆ ಈಗ ಭರವಸೆ ಬೇಡ, ಅವ್ರಿಗೆ ಬೇಕಾಗಿರೋದು ಸ್ಪಷ್ಟತೆ, ಮಾತು ಬೇಡ, ಕಾರ್ಯ ಬೇಕು, ಘೋಷಣೆ ಬೇಡ, ನೇಮಕಾತಿ ಬೇಕು. ನಮ್ಮ ಹೋರಾಟ ಯಾರ ವಿರುದ್ಧವೂ ಅಲ್ಲ, ನಿರುದ್ಯೋಗದ ವಿರುದ್ಧ. ಇದೊಂದು ಎಲ್ಲರೂ ಗಮನದಲ್ಲಿರಲಿ. ನಮ್ಮ ಹೋರಾಟ ಹುದ್ದೆಗಳಿಗಾಗಿ ಅಲ್ಲ, ಯುವಕರ ಭವಿಷ್ಯಕ್ಕಾಗಿ. ಆದ್ದರಿಂದ ರಾಜ್ಯದ ಎಲ್ಲ ನಿರುದ್ಯೋಗಿ ಯುವಕರಿಗೆ ನನ್ನದೊಂದು ಮನವಿ ಇದೆ. ನಿಮ್ಮ ಹಕ್ಕಿನ ಬಗ್ಗೆ ಮಾತನಾಡಿ, ಪ್ರಶ್ನೆ ಕೇಳಿ, ಒತ್ತಾಯ ಮಾಡಿ. 52,000 ಹುದ್ದೆಗಳ ಘೋಷಣೆ ಕಾಗದದಲ್ಲಿ ಉಳಿಯಬಾರದು, ಅದು ಉದ್ಯೋಗವಾಗಿ ಯುವಕರ ಕೈ ಸೇರಬೇಕು. ಅದೇ ನಮ್ಮ ಆಶಯ, ಅದೇ ನಮ್ಮ ಒತ್ತಾಯ. ಇಷ್ಟು ಹೇಳ್ತಾ ಪ್ರತಿಯೊಬ್ಬರು ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದನ್ನು ಪ್ರಸ್ತುತ ಮುಖ್ಯಮಂತ್ರಿಗಳಿಗೆ ತಲುಪುವ ರೀತಿಯಲ್ಲಿ ನೀವು ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.